ಹೆಬ್ಬಾಳ ಅಂದರೆ ಸಾಕು ಒಬ್ಬೊಬ್ಬ ಆ ಕಡೆ ತಲೆನೂ ಹಾಕಿ ಮಲ್ಗೋದಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಂತ ಹೇಳೋರೇ ಜಾಸ್ತಿ. ಬಟ್ ಹೊಸ ವರ್ಷದ ಹೊತ್ತಲ್ಲೇ ಸಿಲಿಕಾನ್ ಸಿಟಿಯ ಈ ಭಾಗದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಕಡೆ ಹೋಗುವಂತಹ ಲೂಪ್ ರ್ಯಾಂಪ್ ಓಪನ್ ಆಗಿದೆ. 25% ಟ್ರಾಫಿಕ್ ತಗ್ಗುವಂತಹ ನಿರೀಕ್ಷೆ ಇದ್ದು ಇನ್ನು ಮುಂದೆ ಕೆಲವೇ ನಿಮಿಷಗಳಲ್ಲಿ ಮೇಕ್ರಿ ಸರ್ಕಲ್ನ ರೀಚ್ ಆಗಬಹುದು. ಹೇಗಿದೆ ಲೂಪ್ ರ್ಯಾಂಪ್? ನಮ್ಮ ಪ್ರತಿನಿಧಿ ಚಂದನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹೊಸ ವರ್ಷಕ್ಕೆ ಹೆಬ್ಬಾಳ ಜನರಿಗೆ ಒಂದು ಸಖತ್ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾಕಂದ್ರೆ ಹಿಂದೆ ಒಂದು ಮಾತಿತ್ತು, ಹೆಬ್ಬಾಳ ಟ್ರಾಫಿಕ್ ದಾಟಿ ಮನೆ ಸೇರೋದು ಒಂದೇ, ಯುದ್ಧ ಗೆಲ್ಲೋದು ಒಂದೇ ಅಂತ. ಆದ್ರೆ ಈಗ ಆ ಮಾತು ಸುಳ್ಳಾಗೋ ಕಾಲ ಹತ್ರ ಬಂದಿದೆ. ಯಾಕಂದ್ರೆ ಹೆಬ್ಬಾಳದ ಸೆಕೆಂಡ್ ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರುವಂಥದ್ದು ವಾಹನ ಸವಾರರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಸದ್ಯ ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇದು ಹಳೆ ಒಂದು ಫ್ಲೈಓವರ್, ಹಳೆ ರಸ್ತೆ. ಅಂದರೆ ಇಲ್ಲಿ ಇಷ್ಟೊತ್ತಾದರೆ ಟ್ರಾಫಿಕ್ ಜಾಮ್, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಆದರೆ ಈಗ ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರುವಂಥದ್ದು ಎಷ್ಟು ಈಸಿಯಾಗಿ ವಾಹನಗಳು ಸಂಚಾರ ಮಾಡ್ತಿದ್ದಾರೆ, ಆ ಒಂದು ಖುಷಿ ವಾಹನ ಸವಾರರ ಮುಖದಲ್ಲೂ ಕಾಣಿಸ್ತಾ ಇದೆ. ಅಂದರೆ ವಾಹನ ಸಂಚಾರ ದಟ್ಟಣೆ ಕಡಿಮೆಯಾಗಿ ಈಗ ನಿಮಿಷಗಳಲ್ಲೇ ನಾವು ಬೆಂಗಳೂರನ್ನು ತಲುಪೋದು, ಬೆಂಗಳೂರು ಸಿಟಿ ಒಳಭಾಗಕ್ಕೆ ಎಂಟರ್ ಆಗ್ಬೋದು ಅನ್ನುವಂಥ ಖುಷಿ. ಈ ಹಿಂದೆ ಅಂದರೆ ಹೆಬ್ಬಾಳ ಟ್ರಾಫಿಕ್ ದಾಟಿ ನಾವು ಮೇಕ್ರಿ ಸರ್ಕಲ್ಗೆ ಹೋಗಬೇಕು ಅಂತ ಅಂದರೆ ಗಂಟೆಗಟ್ಟಲೆ ಬೇಕಿತ್ತು, ಟ್ರಾಫಿಕ್ ಜಾಮ್ ಇರ್ತಾ ಇತ್ತು. ಆದರೆ ಈಗ ನಿಮಿಷಗಳಲ್ಲಿ ಎಂಟರ್ ಆಗಿಬಿಡ್ಬೋದು. ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಲೂಪ್ ರ್ಯಾಂಪ್ ಏನಿದೆ ಪ್ರಾಯೋಗಿಕ ಸಂಚಾರಕ್ಕೆ ಈಗಾಗಲೇ ಓಪನ್ ಆಗಿದೆ. ಓಪನ್ ಆಗಿ 3-4 ದಿನಗಳೇ ಆಗಿದೆ. ಸಣ್ಣ ಪುಟ್ಟ ಕಾಮಗಾರಿಗಳು ಮಾತ್ರ ಬಾಕಿ ಉಳಿದಿದ್ದು. ಈ ಒಂದು ಲೂಪ್ ರ್ಯಾಂಪ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋದರೆ, ಮುಖ್ಯವಾಗಿ ಯಲಹಂಕ, ಜಕ್ಕೂರು ಏರ್ಪೋರ್ಟ್, ST ಮಾಲ್ನಿಂದ ನಗರದ ಒಳಭಾಗಕ್ಕೆ ಬರುವ ಸವಾರರಿಗೆ ಇದು ಅನುಕೂಲ ಮಾಡಿಕೊಡುವಂಥದ್ದು. ಫಸ್ಟ್ ಎಲ್ಲ ಒಂದು ಕಸ್ಟಮರ್ ಸಿಗಬೇಕು ಅಂದರೆ ಅರ್ಧ ಗಂಟೆ ಕಾಯಬೇಕು, ಹೋಗಕ್ಕೆ 1 ಅವರ್ ಬೇಕು. ಇವಾಗ ಈಸಿಯಾಗಿ ಹೋಗ್ತೀರಿ, 10 ನಿಮಿಷದಲ್ಲ ಹೋಗ್ತೀರಿ. ಮುಂಚೆ ಎಲ್ಲ 25 ನಿಮಿಷ, ಅರ್ಧ ಗಂಟೆ ಆಗೋದು. ಅನುಕೂಲ, ತುಂಬ ಅನುಕೂಲ ಆಗುತ್ತೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ಬೋದು, ಅದು ನಾಗವಾರ KR ಪುರಂನಿಂದ ಮೇಕ್ರಿ ಸರ್ಕಲ್ಗೆ ಕನೆಕ್ಟ್ ಆಗುವಂಥ ಒಂದು ಲೂಪ್ ರ್ಯಾಂಪ್. ಅದು ಆಗಸ್ಟ್ನಲ್ಲೇ ಓಪನ್ ಆಗಿತ್ತು. ಅದರಿಂದನೂ ಕೂಡ ಹೆಬ್ಬಾಳದಲ್ಲಿ ನಿರ್ಮಾಣ ಆಗ್ತಿದ್ದ ಟ್ರಾಫಿಕ್ ಕೂಡ ಕೊಂಚ ತಗ್ಗಿತ್ತು. ಕಂಜೆಷನ್ ಕೂಡ ಹೆಬ್ಬಾಳದಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದು. ವಾಹನ ಸವಾರರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ನಿಮಿಷಗಳಲ್ಲೇ ನಾವು ಮೇಕ್ರಿ ಸರ್ಕಲ್ನ ತಲುಪಬಹುದು, ಗಂಟೆಗಟ್ಟಲೆ ಬೇಕಾಗಿತ್ತು ಅಂತ. ಸೊ ಇದು ಹೆಬ್ಬಾಳದಲ್ಲಿ ಓಪನ್ ಆಗಿರುವಂಥ ಹೊಸ ಲೂಪ್ ರ್ಯಾಂಪ್. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಚಂದನ, ಬೆಂಗಳೂರು.